ಹಾಯ್ ಸ್ನೇಹಿತರೆ, ನಮಸ್ಕಾರ. ನೋಡಿ, ಮುಖದ ಮೇಲೆ ಪಿಂಪಲ್ಸ್ ಹಾಗೆ ನಿಮ್ಮ ಮುಖ ತುಂಬಾ ಟ್ಯಾನ್ ಆಗಿ ಕಪ್ಪಾಗಿರೋಂಥ ಸಮಸ್ಯೆ ದಿನದಿಂದ ದಿನಕ್ಕೆ ಇದನ್ನು ನೀವು ಏನಾದರೂ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಮುಖ ಚೇಂಜಸ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ತುಂಬಾ ದಿನದಿಂದ ದಿನಕ್ಕೆ ಮುಖ ಹೊಳಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ಕೂಡ ಕೊರೆನವರ ರೀತಿಯ ಸ್ಕಿನ್ನನ್ನು ಹೊಳಪಾಗಿ ಮಾಡ್ಕೋಬೋದು. ಮುಖದ ಮೇಲೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಮತ್ತು ಅದ್ರ ಜೊತೆಗೆ ಡ್ರೈನೆಸ್ ಆಗಲಿ, ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡಿದರೆ ಸಾಕು, ಇದೆಲ್ಲ ಕೂಡ ನಿವಾರಣೆ ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡದೆ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಏನಪ್ಪ ಅಂದರೆ ಹಾಗಲಕಾಯಿ ಅಂದರೆ ಜಾಸ್ತಿ ಜನರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗಲ್ಲ. ಅದು ನಮ್ಮ ಮುಖದ ಮೇಲಿರುವಂಥ ಸಮಸ್ಯೆಗಳಿಗೆ ಬೆಸ್ಟ್ ಪರಿಹಾರ ಕೊಡುವಂಥ ಈ ಹಾಗಲಕಾಯಿಯನ್ನು ನಾವು ಯಾವ ರೀತಿಯಾಗಿ ಬಳಸಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಈ ಥರ ತುರ್ಕೊಳ್ಳೋದು ತೊಗೊಂಡು ಪೂರ್ತಿಯಾಗಿ ಮುಂದುಗಡೆ ಭಾಗ ಕಟ್ ಮಾಡಿ ನಾನು ಇವಾಗ ಹಾಗಲಕಾಯಿ ತುರಿತಾ ಇದ್ದೀನಿ. ಹಾಗಲಕಾಯಿಯಿಂದ ನಮ್ಮ ಮುಖ ಕಪ್ಪಾಗಿರುವಂಥ ಮುಖ ಕೂಡ ಡ್ರೈ ಆಗಿರುವಂಥ ಮುಖ ಆಗಲಿ, ಮುಖದ ಮೇಲೆ ಈ ಥರ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಕೂಡ ಬಗೆಹರಿಸ್ಬೋದು ಸ್ನೇಹಿತರೆ. ನಾವು ಒಂದು ಸರ್ತಿ ಟ್ರೈ ಮಾಡಿದ್ರೆ ನೀವು ಕೂಡ ಮತ್ತೆ ಮತ್ತೆ ಇದನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ಅಷ್ಟು ಬೆನಿಫಿಟ್ಸ್ ಇರುವಂಥ ಬ್ಯೂಟಿಫುಲ್ ಟಿಪ್ಸು. ನೀವು ಹಾಗಿದ್ರೆ ಟ್ರೈ ಮಾಡೋದಿದ್ರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಟ್ರೈ ಮಾಡಿ. ಇವಾಗ ಹಾಗಲಕಾಯಿ ಮೇಲ್ಗಡೆ ಭಾಗ ಮಾತ್ರ ನಾವು ತುರ್ಕೋಬೇಕು, ಯಾಕಂದರೆ ಮೇಲ್ಗಡೆ ಸಪ್ಪೆ ಇದು ಕಾಣಿಸ್ತಾ ಇರ್ಬೋದು, ಗ್ರೀನ್ ಕಲರ್ ಇರುವಂಥದ್ದು ಮಾತ್ರ ನಾನು ತುರ್ಕೊಳ್ತಾ ಇದ್ದೀನಿ. ಅದು ಮಾತ್ರ ನಮಗೆ ಬೇಕಾಗುವಂಥದ್ದು. ಅದರಲ್ಲಿರುವಂಥ ಕಹಿ ಅಂಶ ತುಂಬಾ ಇರುತ್ತೆ ಸ್ನೇಹಿತರೆ. ದೇಹಕ್ಕೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆ ರೀತಿ ಇರೋಂಥ ಬೆನಿಫಿಟ್ಸ್ ಸಿಗುವಂಥದ್ದು. ಅದನ್ನು ನಾನು ಯಾವ ರೀತಿಯಾಗಿ ಟ್ರೈ ಮಾಡ್ತೀರಂತ ತೋರಿಸ್ತೀನಿ ನೋಡಿ. ಇವಾಗ ಮೇಲುಗಡೆ ಭಾಗ ಮಾತ್ರ ನಾನು ತುರ್ಕೊಂಡಿದ್ದೀನಿ. ಮೇಲುಗಡೆ ಭಾಗ ನೋಡಿ ಇಷ್ಟು, ಒಳಗಡೆ ತನಕ ಹೋಗೋದೇ ಬೇಡ. ಮೇಲುಗಡೆ ಮಾತ್ರ ಸಪ್ಪೆ ಅಂತೀವಲ್ಲ, ಆ ಸಪ್ಪೆ ಮಾತ್ರ ತುರ್ಕೊಂಡು ತೊಗೊಂಡ್ರೆ ಸಾಕು. ಇವಾಗ ಇದನ್ನು ತುರ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಮತ್ತೆ ಯಾವ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ, ಬ್ಯೂಟಿಫುಲ್ ಟಿಪ್ಸ್ ಅಂದಮೇಲೆ ನಮ್ಮ ಮುಖಕ್ಕೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನಾನು 2 ರೀತಿಯಾಗಿ ಹೇಳ್ಕೊಡ್ತೀನಿ. ಅದನ್ನು ನೋಡಿ ಪೂರ್ತಿಯಾಗಿ. ಇವಾಗ ನಾನು ತುರ್ಕೊಂಡಿರೋಂಥ ಹಾಗಲಕಾಯಿ ಅಲ್ವಾ ಸ್ನೇಹಿತರೆ, ತುರ್ಕೊಂಡಿರೋಂಥ ಹಾಗಲಕಾಯಲ್ಲಿ ನಮಗೆ ಬೇಕಾಗೋದೇನೆಂದರೆ ರಸ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಬೇರೆ ಒಂದು ಬೌಲ್ ತೊಗೊಂಡಿದ್ದೀನಿ, ಹಾಗೆ ಒಂದು ಕಾಟನ್ ಬಟ್ಟೆ ತೊಗೋಬೇಕು. ಇವಾಗ ನೋಡಿ, ಹಾಗಲಕಾಯಿ ನಾವು ತುರಿದಿರುವಂಥ ಹಾಗಲಕಾಯಲ್ಲಿ ರಸವನ್ನು ಬಿಟ್ಕೊಳ್ಳುತ್ತೆ. ಆ ರಸ ನಮಗೆ ಬೇಕಾಗುವಂಥದ್ದು. ಜಾಸ್ತಿ ಪ್ರಮಾಣದಲ್ಲಿ ಒಂದು ಹಾಗಲಕಾಯಿ ಜಾಸ್ತಿ ನೀರಿನ ಅಂಶ ಇದ್ದರೆ ಬರುತ್ತೆ ಜಾಸ್ತಿ, ಇಲ್ಲ ಸ್ವಲ್ಪ ಡ್ರೈ ಆಗಿರುವಂಥ ಹಾಗಲಕಾಯಿ ಇದ್ದರೆ ರಸ ಕಡಿಮೆ ಬರುತ್ತೆ. ಇವಾಗ ಅದು ನೀವು ಹಾಗಲಕಾಯಿ ಸ್ವಲ್ಪ ಕಡಿಮೆ ಇದ್ದರೆ, ಸ್ವಲ್ಪ ಸಣ್ಣದಾಗಿದ್ದರೆ ಸ್ವಲ್ಪ ದೊಡ್ಡದು ತೊಗೋಬೋದು. ನಿಮಗೆ ಮುಖದ ಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಫೇಸ್ ಪ್ಯಾಕ್ ರೀತಿ ನೀವು ಯೂಸ್ ಮಾಡ್ಕೋಬೋದು. ನನಗೆ ಇವಾಗ ನೋಡ್ತಾ ಇರ್ಬೋದು, ಎಷ್ಟು ಅಂದರೆ ಆಲ್ಮೋಸ್ಟ್ ಒಂದು 3 ಸ್ಪೂನಷ್ಟು ರಸ ಸಿಕ್ಕಿರುವಂಥದ್ದು. ಪೂರ್ತಿಯಾಗಿ ಹಿಂಡ್ಕೊಂಡು ತಗೊಂಡು ಮತ್ತೆ ಹಿಂಡಿರೋಂಥ ಹಾಗಲಕಾಯಿ ಕೂಡ ಬಿಸಾಕಬಾರ್ದು ಸ್ನೇಹಿತರೆ. ಅದು ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ನೋಡಿ, ನಾನು ಹಿಂಡಿರೋಂಥ ಹಾಗಲಕಾಯಿ ಕೂಡ ತೊಗೊಂಡಿದ್ದೀನಿ. ಹಾಗಲಕಾಯಿ ನಮ್ಮ ದೇಹದ ಏನಪ್ಪ ಅಂದರೆ ಶುಗರ್ ಕೂಡ ಲೆವೆಲ್ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಇರುವಂಥ ಈ ಹಾಗಲಕಾಯಿಯನ್ನು ನಾವು ಮುಖದ ಮೇಲೆ ಕೂಡ ಯೂಸ್ ಮಾಡಿರುವಂಥದ್ರಿಂದ ಸಮಸ್ಯೆಗಳೆಲ್ಲ ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ. ಇವಾಗ ಹಾಗಲಕಾಯಿ ರಸ ಹಿಂಡಿರೋಂಥದ್ದು ತೊಗೊಂಡಿದ್ದೀನಲ್ವ, ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ಸಕ್ಕರೆಯನ್ನು ಬೆರೆಸ್ತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಮತ್ತು 1 ಸ್ಪೂನಷ್ಟು ನಾನು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಜೇನುತುಪ್ಪ ಕೂಡ ಅದರಲ್ಲಿ ಸೇರಿಸ್ಕೊಂಡು ತೊಗೊಳ್ಳಿ. ಜೇನುತುಪ್ಪ ಗಟ್ಟಿಯಾಗಿ ಯಾಕಪ್ಪ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡೋದಕ್ಕೋಸ್ಕರ ಎಷ್ಟು ಗಟ್ಟಿಯಾಗಿರುವಂಥದ್ದು. ಇವಾಗ ಅದರಲ್ಲಿ ಹಾಕ್ಕೊಂಡು ಫಸ್ಟ್ ನಾನಿದು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದಕ್ಕೆ ಫೇಸಿಗೆ ನಾವು ಸ್ಕ್ರಬ್ಬಿಂಗ್ ಮಾಡಿಕೊಂಡು ಈ ಥರ ಪ್ಯಾಕನ್ನು ಅಪ್ಲೈ ಮಾಡಿದ್ರೆ ನಮ್ಮ ಫೇಸ್ ಟ್ಯಾನ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಫೇಸ್ ಕಪ್ಪಾಗಿರುವಂಥ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಅದ್ರ ಜೊತೆಗೆ ಮುಖದ ಮೇಲೆ ಸಣ್ಣ ಸಣ್ಣದಾಗಿ ಗುಳ್ಳೆಗಳ ಸಮಸ್ಯೆ, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಇದು ನಾವು ಸ್ಕ್ರಬ್ಬಿಂಗಾಗಿ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಸಕ್ಕರೆ, ಜೇನುತುಪ್ಪ ಮುಖದ ಮೇಲೆ ಒಳ್ಳೆ ರೀತಿಯಾಗಿ ಸ್ಕ್ರಬ್ಬಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಇದರಲ್ಲಿ ಹಾಕಿರೋಂಥ ಹಾಗಲಕಾಯಿ ಅದು ಬೆಸ್ಟ್ ಆಗುತ್ತೆ ಸ್ನೇಹಿತರೆ. ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ಬಿಂಗ್ ಆಗಲಿ ತುಂಬಾ ಬೆಸ್ಟ್ ಆಗುತ್ತೆ. ಯಾಕಂದರೆ ಈ ಸಕ್ಕರೆ, ಜೇನುತುಪ್ಪ ಏನು ಮಾಡುತ್ತೆ, ಅದ್ರ ಜೊತೆಗೆ ಹಾಗಲಕಾಯಿ ಇರುವಂಥ ಪ್ಯಾಕ್ ಇದು ಮಿಕ್ಸ್ ಮಾಡಿಕೊಂಡು ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡಿದ್ರೆ ಮುಖ ಎಲ್ಲ ಒಂಥರ ಅಬ್ಸರ್ವ್ ಮಾಡಿಕೊಂಡು ಮುಖದ ಮೇಲೆ ಸಣ್ಣ ಸಣ್ಣ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಕೂಡ ಬಗೆಹರಿಯುತ್ತೆ. ಆಮೇಲೆ ಅದು ಸೈಡಿಗೆ ಎತ್ತಿಡ್ತೀನಿ. ಯಾಕಂದರೆ ಈಗ ಸ್ಕ್ರಬ್ಬಿಂಗ್ ಮಾಡಿರೋಂಥದ್ದು ರೆಡಿಯಾಗಿರೋಂಥ ಪ್ಯಾಕ್ ಸೈಡಿಗೆ ಇಟ್ಕೊಂಡು ಇಲ್ಲಿ ನಾನು ಅದೇ ಫಸ್ಟ್ ತೊಗೊಂಡಿರೋಂಥ ಅಲೆವೆರಾ ನೋಡಿ, ಅಲೆವೆರಾ ತೊಗೊಂಡಿದ್ದೀನಿ. ಅಲೆವೆರಾ ನಾನು ನೀವು ಬೇಕಾದರೆ
ವೈಟ್ ಇರುವಂಥ ಅಲೆವೆರಾ ಕೂಡ ತೊಗೋಬೋದು, ಇಲ್ಲಾಂದರೆ ಈ ಥರ ಇದ್ದರೆ ಈ ಥರ ಕೂಡ ಅಲೆವೆರಾ ತೊಗೋಬೋದು. ಇವಾಗ ಒಂದು 2 ಸ್ಪೂನಷ್ಟು ನಾನು ಈ ನೋಡ್ತಾ ಇರ್ಬೋದು ಹಾಗಲಕಾಯಿ ರಸವನ್ನು ಅದು ಸ್ಕ್ರಬ್ಬಿಂಗಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಅಲೆವೆರಾ ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಅಲೆವೆರಾ ಕಲರು ಮತ್ತು ಇದು ಹಾಗಲಕಾಯಿ ರಸ ಎರಡೂ ಕೂಡ ಸೇಮ್ ಆಗಿರುವಂಥದ್ದು. ಹಾಗಾಗಿ ನೀವು ವೈಟ್ ಇರುವಂಥ ಅಲೆವೆರಾ ರಸ ಅಂದರೆ ಫ್ರೆಶ್ ಆಗಿರುವಂಥ ಗಿಡದಲ್ಲಿರುವಂಥದ್ದು ಕೂಡ ತೊಗೋಬೋದು. ಇವಾಗ ಇದಕ್ಕೆ ನಾನು ಮತ್ತೊಂದು ಏನಪ್ಪ ಸೇರಿಸ್ತಾ ಇದ್ದೀನಿ ಅಂದರೆ ಮುಲ್ತಾನಿ ಮಿಟ್ಟಿ ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಫೇಸ್ ಪ್ಯಾಕ್ ಅಂದರೆ ಬೇಕೇ ಬೇಕಲ್ವ, ಹಾಗಾಗಿ ನಾನು ಮುಲ್ತಾನಿ ಮಿಟ್ಟಿ ಬೆಸ್ಟ್ ಅಂತ ಇದ್ದೀನಿ. ಯಾಕಂದರೆ ಮುಲ್ತಾನಿ ಮಿಟ್ಟಿಯಿಂದ ನಮ್ಮ ಮುಖ ಹೊಳಪಾಗುತ್ತೆ ಸ್ನೇಹಿತರೆ. ಎಷ್ಟು ಮುಖ ಒಂಥರ ನಮಗೆ ಸ್ಕಿನ್ ಮೇಲಿರೋಂಥ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಒಂದು ಹೊಳಪು ತರುತ್ತೆ. ಅದಕ್ಕೋಸ್ಕರ ನಾನು ಮುಲ್ತಾನಿ ಮಿಟ್ಟಿ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಇವಾಗ ಫೇಸ್ ಪ್ಯಾಕ್ ಕೂಡ ರೆಡಿ ಆಯಿತು, ಸ್ಕ್ರಬ್ಬಿಂಗ್ ಕೂಡ ರೆಡಿ ಆಯಿತು. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಇವೆರಡನ್ನೂ ಕೂಡ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟೇ ಹೇಳಿಕೊಡ್ತೀನಿ ಸ್ನೇಹಿತರೆ, ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡಲೇಬೇಕು. ಯಾರಾದರೂ ಕೂಡ ಇರಲಿ, ಈಗ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ನಾವು ಏನೇ ಇರಲಿ ಮುಖದ ಮೇಲೆ ಅಪ್ಲೈ ಮಾಡೋದಕ್ಕೆ ಹೋಗಬಾರ್ದು. ಫಸ್ಟ್ ಕೈ ಮೇಲೆ ಅಪ್ಲೈ ಮಾಡಿಕೊಂಡು ಆಮೇಲೆ ಮುಖದ ಮೇಲೆ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಇವಾಗ ಫಸ್ಟ್ ನಾವು ಏನೇ ಇರಲಿ ನಾವು ಕೈ ಮೇಲೆ ಅಪ್ಲೈ ಮಾಡಿಕೊಂಡು ಮುಖದ ಮೇಲೆ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಕೈ ಮೇಲೆ ಸೂಟ್ ಆದಮೇಲೆ ಮುಖ ಕೂಡ ಸೂಟ್ ಆಗುತ್ತೆ. ಯಾಕಂದರೆ ಮುಖ ತುಂಬಾ ಸೆನ್ಸಿಟಿವ್ ಆಗಿರೋಂಥ ಸ್ಕಿನ್ನು. ಹಾಗಾಗಿ ಎಲ್ರಿಗೂ ಕೂಡ ಯಾವುದೇ ಪ್ಯಾಕ್ ಆಗಲಿ ಏನೇ ಆಗಲಿ ಫಸ್ಟ್ ಮುಖದ ಮೇಲೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಹೊಸದಾಗಿರೋರು ಖಂಡಿತವಾಗಿ ಇದನ್ನು ಫಾಲೋ ಮಾಡಿ. ಫಸ್ಟ್ ಕೈ ಮೇಲೆ ಈ ಥರ ಅಪ್ಲೈ ಮಾಡ್ಕೊಂಡು ನೋಡಬೇಕು. ಆಮೇಲೆ ನಿಮಗೆ ಮುಖದ ಮೇಲೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ನೋಡಿ ಒಂದು 2 ನಿಮಿಷ ನಾನು ಸ್ಕ್ರಬ್ಬಿಂಗ್ ಮಾಡಿದೆ. ಸ್ಕ್ರಬ್ಬಿಂಗ್ ಮಾಡಿ ನೋಡಿ ನನ್ನ ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು. ಸ್ಕ್ರಬ್ಬಿಂಗ್ ಮಾಡಿ ಕೈ ಕ್ಲೀನಾಗಿ ತೊಳ್ಕೊಂಡು ಬಂದಮೇಲೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ಚೆನ್ನಾಗಿ ಒಂಥರ ಅದು ಕೂಡ ಮಸಾಜ್ ಮಾಡ್ತಾಯಿದ್ದೀನಿ. ಈ ಥರ ಒಂದು 2-3 ನಿಮಿಷ ಮಸಾಜ್ ಮಾಡಿದ್ವಿ ಅಂದರೆ ನಮ್ಮ ಕೈ ಹೊಳಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿ. ಫಸ್ಟ್ ಕೈ ಮೇಲೆ ಟ್ರೈ ಮಾಡಿ, ಆಮೇಲೆ ಮುಖದ ಮೇಲೆ ಟ್ರೈ ಮಾಡಿ. ಯಾವುದೇ ಫೇಸ್ ಪ್ಯಾಕ್ ಇದೆಯಂತಿರಲ್ಲ, ಎಲ್ಲನೂ ಫೇಸ್ ಪ್ಯಾಕ್ಗಳಾಗಲಿ ನಾವು ಡೈರೆಕ್ಟ್ ಮುಖದ ಮೇಲೆ ಅಪ್ಲೈ ಮಾಡಬಾರ್ದು. ಫಸ್ಟ್ ಯಾರೇ ಸ್ಕಿನ್ ಆಗಲಿ ಎಲ್ಲರ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದಿಲ್ಲ. ಒಬ್ಬರು ಸ್ಕಿನ್ನಿಗೆ ಸೂಟ್ ಆಗುತ್ತೆ, ಒಬ್ಬರು ಸ್ಕಿನ್ನಿಗೆ ಸೂಟ್ ಆಗೋಲ್ಲ. ಹಾಗಾಗಿ ಟ್ರೈ ಮಾಡಿದ್ರೆ ಫಸ್ಟ್ ಕೈ ಮೇಲೆ ಟ್ರೈ ಮಾಡಿ, ಮುಖದ ಮೇಲೆ ಟ್ರೈ ಮಾಡಿ. ತುಂಬಾ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ ಇವಾಗ ಕೈಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು, ಮುಖದ ಮೇಲೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಕೈ ಮೇಲೆ ಕೂಡ ಒಂದು 5 ನಿಮಿಷ ಮಸಾಜ್ ಮಾಡಿದಾಯಿತು. ಮಸಾಜ್ ಮಾಡಿದಾದಮೇಲೆ ಕೈ ವಾಶ್ ಮಾಡಿದ್ದೀನಿ. ಕೈ ನೋಡ್ತಾ ಇರ್ಬೋದು ಎಲ್ಲ ಕೂಡ ಟ್ಯಾನ್ ರಿಮೂವ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿ ಸಾಫ್ಟ್ನೆಸ್ ಬಂದಿರೋಂಥ ಕೈ ನೋಡಿ, ಹೊಳಪಾಗಿ ಕೂಡ ಕಾಣಿಸ್ತಾ ಇರುವಂಥದ್ದು ನನ್ನ ಕೈ. ಖಂಡಿತವಾಗಿ ನನಗೂ ಕೂಡ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.